ಹಲೋ ಮಕ್ಕಳೇ, ವೆಲ್ಕಮ್ ಯು ಟು ದ ನಮ್ಮ ವೇದಾಂತ SSLC. ಇವತ್ತು ನಿಮಗೆ ಹೇಳ್ಕೊಡ್ತೇನೆ ನಾನು ಹೇಗಪ್ಪ ಸ್ಕೋರ್ ಮಾಡ್ಬೋದು 625 ಔಟ್ ಆಫ್ 625 ಇನ್ ಯೋರ್ ಮೇನ್ ಬೋರ್ಡ್ಸ್. ಸೊ ಅದು ಮೇನ್ ಬೋರ್ಡ್ ಅಷ್ಟೇ ಇಲ್ಲ, ನಿಮ್ಮ ಪ್ರಿಪ್ರೇಟರಿನಲ್ಲಿನೂ ಸ್ಕೋರ್ ಮಾಡ್ಕೋಬೋದು. ಅದಕ್ಕೂ ನಾನು ನಿಮ್ಗೆ ಹೇಳ್ತೇನೆ ಟಿಪ್ಸನ್ನು, ಯಾವ ಥರ ಸ್ಕೋರ್ ಮಾಡ್ಕೋಬೋದು ಅನ್ನೋದು, ಮತ್ತು ಮೇನ್ ಎಕ್ಸಾಮ್ಸ್ನಲ್ಲಿ ಹೇಗೆ ಅದನ್ನು ಫುಲ್ ಜೋಶ್ನಲ್ಲಿ ಸ್ಕೋರ್ ಮಾಡ್ಕೋಬೋದು, ಆ ಲೆವೆಲ್ಗೆ ಹೇಗೆ ಬರಬೇಕು, ನಾವು ರೀಚ್ ಮಾಡಲಿಕ್ಕೆ ಈಗಿಂದ ಸ್ಟಾರ್ಟ್ ಮಾಡಿದರೆ ಆಗುತ್ತಾ ಇಲ್ಲ ಅನ್ನೋದು ನಿನಗೆ ಹೇಳ್ತೇನೆ ನಾನು. ಸೊ ಫಸ್ಟ್ ಥಿಂಗ್ ನಿಮ್ಗಂತ ನೆನಪಿಟ್ಕೋಬೇಕಂದ್ರೆ ಏನಂದರೆ, ನೀವು ಹೇಗಪ್ಪ ಅದನ್ನು ಗೆಲ್ಲಬೇಕು, ಒಂದು ಆಸೆ ಇರಬೇಕು ಅದನ್ನ ಮನಸ್ಸಲ್ಲಿ, ಒಂದು ಡ್ರೀಮ್ ಇರಬೇಕು, ಆಯಿತಾ? ಸೊ ಏನು ಡ್ರೀಮ್ ಅಂದರೆ, ನಂದು ಇಷ್ಟಿದೆ, ನಾನು ಆಗ್ಲಿ ಬಿಡ್ಲಿ ಒಂದು ಕನಸು ಕಾಣಬೇಕು ಅದನ್ನು. ಓಕೆ, 625 ಔಟ್ ಆಫ್ 625 ಆಗಬೇಕಂದ್ರೆ ಅದನ್ನ ಕನಸು ಕಾಣಬೇಕು. ಕನಸು ಕಾಣಿದ್ರೇ ಆ ಲೆವೆಲ್ ಹೋಗೋದು ನಮಗೆ ಸ್ಟೆಪ್ಸ್ ಕಾಣುತ್ತೆ. ಸೊ ಆ ಸ್ಟೆಪ್ಸ್ ಕಾಣಬೇಕಂದ್ರೆ ಕನಸು ಕಾಣಬೇಕು ಸರಿಯಾಗಿ, ಆಯಿತಾ? ಸೊ ಆ ಕನಸನ್ನು ನಿಮಗೆ ನೆನೆಸ್ಲಿಕ್ಕೆ, ಕರೆ ಆಗಲಿಕ್ಕೆ ನಾನು ನಿಮಗೆ ಹೆಲ್ಪ್ ಮಾಡ್ತಿದ್ದೇನೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ದ ಚಾನಲ್. ನಮ್ಮ ವೇದಾಂತ SSLCನಲ್ಲಿ ಎಲ್ಲ ಅಕಾಡೆಮಿಕ್ಸು ಹೆಲ್ಪ್ ಆಗಲಿಕ್ಕೆ, ನಿಮಗೆ ಪ್ರಿಪ್ರೇಟ್ರಿಗೆ, ಮೇನ್ ಬೋರ್ಡ್ ಎಕ್ಸಾಮ್ಸ್ಗೆ ಎಲ್ಲ ಕೊಡ್ತಿದ್ದೇವೆ, ಅದು ಕಂಪ್ಲೀಟ್ಲಿ ಫ್ರೀ ಆಗಿ. ಸೊ ಎಷ್ಟಾಗುತ್ತೆ ಅಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅದನ್ನು, ಮತ್ತು ಸಬ್ಸ್ಕ್ರೈಬ್ ಮಾಡಿ, hit the like button also. So let's start what actually we can do it first thing. Okay, first is 625 ಗೆಲ್ಲಲು ಹೇಗಪ್ಪ ಫುಲ್ ಸ್ಕೋರ್ ಅನ್ನ ಮಾಡಬಹುದು. That is first is right strategy. That is all is actually equal to the full marks. ಆಯ್ತಾ? ರೈಟ್ ಸ್ಟ್ರಾಟಜಿ ಅಂದರೆ ಏನು, ಯಾವ ಥರ ನೀವು ಅದನ್ನು ಓದ್ತಿದ್ದೀರಾ, ಯಾವ ಥರ ನೀವು ಹೆಂಗೆ ಹೆಲ್ಪ್ ಮಾಡ್ಕೋತಿದ್ದಾರೆ ನಿಮ್ಮಲ್ಲಿ ನೀವು, ಆಯಿತಾ? ಸೊ ಅದು ಭಾಳ ಇಂಪಾರ್ಟೆಂಟು. ನಿಮಗೆ ನಾನು ಆಲ್ರೆಡಿ ಬಹಳ ಮೋಟಿವೇಶ್ನಲ್ದು ವೀಡಿಯೋಸನ್ನು ಮಾಡಿದ್ದೇನೆ ನಮ್ಮ ವೇದಾಂತದಲ್ಲಿ. ಯಾವ ಥರ ನೀವು ಯಾವ ಸಬ್ಜೆಕ್ಟ್ಸನ್ನು ಹೇಗೆ ಓದ್ಕೋಬೇಕು ಅನ್ನೋದು ಅಲ್ಲಿಗೆ ಹೋಗಿ ನೋಡ್ಕೋಬಹುದು. ನೀವು ಯಾವ ಥರ ನೀವು ಯಾವ ಸಬ್ಜೆಕ್ಟ್ಗೆ ಸ್ಟ್ರಾಟಜಿಯನ್ನು ಯೂಸ್ ಮಾಡ್ಕೋಬಹುದು ಅನ್ನೋದು, ಆಯಿತಾ? ನೆಕ್ಸ್ಟ್ ಇಸ್ ಎವ್ರಿ ಸಬ್ಜೆಕ್ಟ್ ಇಸ್ ಗೋಯಿಂಗ್ ಟು ಕೌಂಟ್ ಯು ಲೈಕ್ ಎನಿಥಿಂಗ್. ಆ್ಯಂಡ್ ಹೆಂಗಪ್ಪ ಸ್ಕೋರ್ ಮಾಡ್ಕೋದು ಎವ್ರಿ ಸಬ್ಜೆಕ್ಟಲ್ಲಿ? ಸೊ ಸ್ವಲ್ಪ ಮಂದಿ ಏನು ತಿಳ್ಕೊತಾರೆ, ನಾನು ಸೈನ್ಸ್ ಮಾಡ್ತಿದ್ದೇನೆ, ನಾನು ಸೈನ್ಸಲ್ಲಿ ಫುಲ್ ಕಾನ್ಸಂಟ್ರೇಟ್ ಮಾಡ್ತೇನೆ, ಮ್ಯಾಥ್ಸ್ ಮೇಲೆ ಫುಲ್ ಕಾನ್ಸಂಟ್ರೇಟ್ ಮಾಡ್ತೇನೆ, ನಾನು ಯಾಕೆ ಬೇರೆ ಲ್ಯಾಂಗ್ವೇಜಸ್ ನೋಡಬೇಕು? ಸೊ ಅದು ಕರೆ ಇಲ್ಲ. ಯು ಪೀಪಲ್ ನೀಡ್ ಟು ಫೋಕಸ್ ಆನ್ ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್. ಪರ್ಸಂಟೇಜ್ ಮ್ಯಾಟರ್ಸ್ ಅ ಲಾಟ್ ಇನ್ SSLC, ನಾಟ್ ಇನ್ PUC ನಲ್ಲಿ ಸ್ವಲ್ಪ ಬೇರೆ ಆಗಬಹುದು, ಬಟ್ ಈಗ SSLCನಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಏನಂದರೆ, ನೀವು ಯಾವ್ಯಾವ ಈಚ್ ಸಬ್ಜೆಕ್ಟ್ನಲ್ಲಿ ಯಾವ ಥರ ಸ್ಕೋರ್ ಮಾಡ್ಕೋತಿರಲ್ಲ, ಆ ಥರ ನಿಮ್ಮ ಪರ್ಸಂಟೇಜ್ ಆಗುತ್ತೆ, ಆಯಿತಾ? ಸೊ ಈಗ ಲ್ಯಾಂಗ್ವೇಜಸ್ನಲ್ಲಿ ನಿಮ್ಮ ಸ್ಕೋರಿಂಗ್ ಜಾಸ್ತಿ ಇದೆ, ನಿಮ್ಮ ಲ್ಯಾಂಗ್ವೇಜಸ್ಸು ಇಂಪ್ರೂವ್ ಆಗ್ಬೋದಪ್ಪ ಅಂತ ಅನಿಸ್ತದೆ ನಿಮಗೆ. ಓಕೆ, ದೆನ್ ಫೋಕಸ್ ಆನ್ ದಟ್ ಥಿಂಗ್, ಡೋಂಟ್ ಫೋಕಸ್ ಆನ್ ಅದರ್ ಥಿಂಗ್ಸ್. ಕ್ಲಿಯರ್? ಸೊ ಅದ್ರ ಮೇಲೆ ಫೋಕಸ್ ಮಾಡಿ, ಸ್ವಲ್ಪ ಅದ್ರ ಮೇಲೆ ಹೈ ಸ್ಕೋರ್ ಮಾಡಿ. ನಿಮಗೆ ಅನಿಸ್ತದೆ ಯಾವುದೋ ಒಂದು ಸಬ್ಜೆಕ್ಟ್ನಲ್ಲಿ ನಾನು ವೀಕ್ ಇದೆ, ನಾನು ಎಷ್ಟು ಮಾಡಿದ್ರೂ ಆಗ್ತಿಲ್ಲಪ್ಪ ಅಂದರೆ, ಅದನ್ನು ಯಾವ ಥರ ಇಂಪಾರ್ಟೆಂಟ್ ಕ್ವಶನ್ಸನ್ನು ಓದ್ಕೋಬೇಕಲ್ಲ, ಆ ಥರ ಕ್ವಶನ್ಸನ್ನು ಓದಿ. ಮತ್ತು ಉಳಿದ ಸಬ್ಜೆಕ್ಟ್ನಲ್ಲಿ ಎಲ್ಲಿ ಸ್ಟ್ರಾಟಜಿ ಇದೆ ನಿಮ್ಮದು, ಎಲ್ಲಿ ಇಂಪಾರ್ಟೆನ್ಸ್ ಇದೆ ನಿಮ್ಮದು, ನಿಮಗದು ತಿಳಿಯುತ್ತೆ ಆ ಸಬ್ಜೆಕ್ಟು, ನನಗದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ನನಗದು ಇಂಟ್ರೆಸ್ಟ್ ಇದೆ ಮಾಡಲಿಕ್ಕೆ. ಸೊ ಅವನ್ನೆಲ್ಲ ಸಬ್ಜೆಕ್ಟ್ ತಿಳ್ಕೊಂಬೇಡಿ, ಆಯಿತಾ? ಅದು ಭಾಳ ಇಂಪಾರ್ಟೆಂಟು, ತಿಳಿತಾ? ನೆಕ್ಸ್ಟು ಎವ್ರಿ ಸಬ್ಜೆಕ್ಟ್ಸ್ ಕೌಂಟ್ಸ್ ಆ್ಯಂಡ್ ಪ್ರಿಪ್ರೇಟರಿ ಪ್ಲಸ್ ಮಾಡೆಲ್ ಪೇಪರ್ಸ್ ಇಸ್ ಗೋಯಿಂಗ್ ಟು ಗಿವ್ ಯು ಅ ಗ್ಯಾರಂಟಿಯೇಟೆಡ್ ಬೂಸ್ಟ್. ಓಕೆ, ಈಗ ನೀವು ಪ್ರಿಪ್ರೇಟರೀಸ್ನಲ್ಲಿ ಹೇಗೆ ಸ್ಕೋರ್ ಮಾಡ್ತಾರ ಅದು ಭಾಳ ಇಂಪಾರ್ಟೆಂಟು. ಸೊ ಪ್ರಿಪ್ರೇಟರಿ ಯಾವ ಥರ ನಿಮಗೆ ಹೆಲ್ಪ್ ಮಾಡುತ್ತೆ ಮೇನ್ ಎಕ್ಸಾಮ್ಸ್ಗಂದರೆ, ನೀವು ಪ್ರಿಪ್ರೇಟರಿಯಲ್ಲಿ ಯಾವ ಥರ ಸ್ಕೋರ್ಸ್ ಮಾಡ್ತೀರಾ, ಯಾವ ಥರ ಕ್ವಶನ್ಸನ್ನು ಅಟೆಂಪ್ಟ್ ಮಾಡ್ತೀರಾ, ಅದು ಭಾಳ ಇಂಪಾರ್ಟೆಂಟು. ಈಗ ಅಕಸ್ಮಾತ್ ಆಗಿ ನೀವು ಯಾವುದಾದ್ರೂ ಒಂದು ಕ್ವಶನ್ ಓದ್ತಿದ್ದೀರಾ, ಓಕೆ, ಸೇಮ್ ಸೈನ್ಸಲ್ಲಿನೇ ಯಾವುದೋ ಒಂದು ಕ್ವಶನ್ ಬಿತ್ತು, LBA ಬೇಸ್ಡ್ ಕ್ವಶನ್ ಒಂದು ಬಿತ್ತಪ್ಪ, ಆ ಕ್ವಶನ್ನು ಸೇಮು ನೀವು ಹೇಗೆ ಅಟೆಂಡ್ ಮಾಡಿರ್ತೀರಲ್ಲ ಅದೇ ಕ್ವಶನ್ನು ಅಕಸ್ಮಾತ್ ಆಗಿ ನಿಮಗೆ ಮೇನ್ ಬೋರ್ಡ್ ಎಕ್ಸಾಮ್ಸ್ನಲ್ಲಿ ಬಂತಂದರೆ ಎಷ್ಟು ಖುಷಿ ಅಲ್ಲ? ಅದೇ ಆನ್ಸರ್ ಬರೀತಾರಲ್ಲ ನೀವು, ರೈಟ್? ಸೊ ಅದಕ್ಕೆ ಹೇಳೋದು, ಕಾನ್ಫಿಡೆನ್ಸ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ಯಾವಾಗ ನಿಮ್ಮ ಮಾರ್ಕ್ಸ್ ಇನ್ಕ್ರೀಸ್ ಆಗುತ್ತೆ ಅವಾಗ. ನೀವು ಒಮ್ಮೆ ಟೀಚರ್ ಕೊಡ್ತಾರಪ್ಪ ಕ್ವಶನ್ ಪೇಪರ್, ಓಕೆ, ನೀವು ಪ್ರಿಪ್ರೇಟರಿ ಎಕ್ಸಾಮ್ನ ಬರೀತೀರಾ, ಆಮೇಲೆ ನಿಮ್ಗೆ ಆನ್ಸರ್ ಶೀಟ್ಸನ್ನು ಕೊಡ್ತಾರೆ, ನಿಮ್ಗೆ ಎಷ್ಟು ಮಾರ್ಕ್ಸ್ ಬಿದ್ದಿದೆ ಅನ್ನೋದು ಹೇಳ್ತಾರೆ, ರೈಟ್? ಸೊ ಆ ಮಾರ್ಕ್ಸ್ ಹೇಳಿದ ತಕ್ಷಣ ನಿಮಗೆ ಏನೋ ಒಂಥರ ಖುಷಿ ಆಗಬೇಕು. 75 ಬಿತ್ತು, 78 ಬಿತ್ತು, 80 ಔಟ್ ಆಫ್ 80 ಬಿತ್ತು, ಆ ಥರ ಮಾರ್ಕ್ಸ್ ಬಿದ್ದರೆ ನಿಮ್ಮದು ಬೂಸ್ಟ್ ಆಗುತ್ತೆ ಎನರ್ಜಿ. ಯಾವಾಗ ಅದು ಬೂಸ್ಟ್ ಆಗೋದು, ಯಾವಾಗ ಮಾರ್ಕ್ಸ್ ಕಾಣ್ತಾ ಇರಲ್ಲ ಅವಾಗದು. ಸೊ ಹೇಗೆ ಸ್ಕೋರ್ ಮಾಡ್ಕೋಬೋದು ಅದನ್ನು, ಡೈಲಿ ಕನ್ಸಿಸ್ಟೆನ್ಸಿ ಇಟ್ಕೊಂಡ್ರೆ ಅಷ್ಟೇ ಆಗೋದು. ನಾಳೆ ಎಕ್ಸಾಮು ಇವತ್ತು ಕುಂತ ಓದ್ತೇನಂದ್ರೆ ಆಗಲ್ಲ, ಆಯ್ತಾ? ಸೊ ಇವತ್ತು ಕುಂತ ಓದ್ತೇನಂದ್ರೆ ಅದು ಕರೆ ಇತ್ತ ಅಂದ್ರೆ ಎಲ್ಲರೂ 65 ಔಟ್ ಆಫ್ 625 625 ಔಟ್ ಆಫ್ 625 ಸ್ಕೋರ್ ಮಾಡ್ತಿದ್ರು, ಆಯ್ತಾ? ಅದೇನು ಈಸಿ ಇತ್ತಲ್ಲ, ಇವತ್ತು ಕುಂತ ಓದ್ರಪ್ಪ ನಾಳೆ ಪೇಪರ್ ಬರ್ದೆ, ಇಟ್ ಇಸ್ ಇಂಪಾಸಿಬಲ್, ರೈಟ್? ಸೊ ಅದಕ್ಕೆ ಈಗಿನಿಂದಾನೇ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2ನಲ್ಲಿ ಫುಲ್ ಹೆಲ್ಪ್ ಆಗೋದು. ನೆಕ್ಸ್ಟ್ ಇಸ್ ಅಬೌಟ್ ದ
ವೈ ಮಾಡೆಲ್ ಪೇಪರ್ಸ್ ಆರ್ ಗೋಯಿಂಗ್ ಟು ಹೆಲ್ಪ್ ಯು ಪೀಪಲ್. ಓಕೆ, ಯಾಕಪ್ಪ ಮಾಡೆಲ್ ಪೇಪರ್ಸು ನಿಮಗೆ ಹೆಲ್ಪ್ ಹೇಗೆ ಮಾಡುತ್ತೆ? ಓಕೆ, ಹೆಲ್ಪ್ ಹೇಗೆ ಮಾಡುತ್ತೆ ನಿಮಗೆ ಮಾಡೆಲ್ ಪೇಪರ್ಸು ಅದು ನಿಮಗೆ ಹೇಳ್ತಾರೆ. ಮತ್ತು ಮಾಡೆಲ್ ಪೇಪರ್ಸಿಂದ ನಿಮಗೆ ಏನು ಬೆನಿಫಿಟ್ ಇದೆ ಅಲ್ಲ, ಅದು ಭಾಳ ಇಂಪಾರ್ಟೆಂಟು. ಸೊ ಮಾಡೆಲ್ ಪೇಪರಿಂದ ಏನು ಬೆನಿಫಿಟ್ ಇದೆ ಅಂದರೆ ನಿಮಗೆ ಸಮ್ ಪ್ಯಾಟರ್ನ್ ಸೇಮ್ ಡಿಫಿಕಲ್ಟಿ ಇಟ್ ವಿಲ್ ಬಿ ದೇರ್ ಆ್ಯಂಡ್ ಸೇಮ್ ಪ್ಯಾಟರ್ನ್ ವಿಲ್ ಬಿ ದೇರ್ ಆ್ಯಂಡ್ ಎಕ್ಸಾಮ್ ಫಿಯರ್ ವಿಲ್ ಕಂಪ್ಲೀಟ್ಲಿ ಬಿಕಮ್ ಝೀರೋ. ಪ್ರಿಪ್ರೇಟರಿ ಎಕ್ಸಾಮ್ನಲ್ಲಿ ಹೇಗೆ ಬರ್ಕೋಬೇಕಂದ್ರೆ ನೀವು ಯು ರೈಟ್ ಇಟ್ ಇನ್ ದ ವೇ ಲೈಕ್ ಯು ಆರ್ ಆ್ಯಕ್ಚುಲಿ ರೈಟಿಂಗ್ ಇಟ್ ಫಾರ್ ಯುವರ್ ಮೇನ್ ಬೋರ್ಡ್ಸ್. ಕ್ಲಿಯರಾ? ಸೊ ನೀವು ಆ್ಯಕ್ಚುಲಿ ಮೇನ್ ಬೋರ್ಡ್ಸಿಗೆ ಬರೀತಿದಾರೆ ಅನ್ನೋ ತಲೆಯಲ್ಲಿ ಇಟ್ಕೊಂಡು ಬರೆದ್ಬಿಟ್ರೆ ಸಾಕು, ಅದನ್ನು ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ನೀವು ಯಾವ ಲೆವೆಲ್ನಲ್ಲಿದ್ದಾರೆ ಅನ್ನೋದು. ಕ್ಲಿಯರಾ? ಬಟ್ ಮೇನ್ ಥಿಂಗ್ ಅಂದರೆ ಮಾಡೆಲ್ ಕ್ವಶನ್ ಪೇಪರ್ಸ್ ಏನಿದೆ ಅಲ್ಲ, ಮಾಡೆಲ್ ಕ್ವಶನ್ ಪೇಪರು ಮತ್ತು ಸೇಮ್ ಪ್ಯಾಟರ್ನು ಮೇನ್ ಎಕ್ಸಾಮ್ನಲ್ಲಿ ಎಕ್ಸಾಮ್ 1 ಮತ್ತು ಎಕ್ಸಾಮ್ 2ನಲ್ಲಿ ಸೇಮ್ ಪ್ಯಾಟರ್ನ್ ಇರುತ್ತೆ, ಏನೂ ಡಿಫ್ರೆನ್ಸ್ ಇರಲ್ಲ, ಜಸ್ಟ್ ಕ್ವಶನ್ಸ್ ಅಷ್ಟೇ ಡಿಫ್ರೆನ್ಸ್ ಇರೋದು. ಆಯ್ತಾ? ಸೊ ಯು ಅಂಡರ್ಸ್ಟ್ಯಾಂಡ್ ದ ಚಾಪ್ಟರ್ ವೇಟೇಜ್ ಫಾರ್ ಆಲ್ ದ ಸಬ್ಜೆಕ್ಟ್. ಕ್ಲಿಯರ್? ಸೊ ಚಾಪ್ಟರ್ ವೇಟೇಜನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟು. ಬ್ಲೂ ಪ್ರಿಂಟ್ ಕ್ಲಾರಿಫಿಕೇಶನ್ ಇರಬೇಕು ನಿಮಗೆ. ಯಾವ ಥರ ಬ್ಲೂ ಪ್ರಿಂಟ್ ಕ್ಲಾರಿಫಿಕೇಶನ್ ಇರಬೇಕು ಈ ಎಕ್ಸಾಮ್ನಲ್ಲಿ? ಈಗ ಚಾಪ್ಟರ್ ವೇಟೇಜ್ನಲ್ಲಿ ಯಾವ ಚಾಪ್ಟರು ಜಾಸ್ತಿ ಮಾರ್ಕ್ಸ್ ಬೀಳುತ್ತೆ, ಯಾವ ಚಾಪ್ಟರಿಂದ ಕಡಿಮೆ ಮಾರ್ಕ್ಸ್ ಬೀಳುತ್ತೆ, ನಾನು ಯಾವ ಚಾಪ್ಟರ್ಸನ್ನು ಫಸ್ಟ್ ಮಾಡಬೇಕು, ಅದು ನಿಮ್ಮ ತಲೆಯಲ್ಲಿ ಫಸ್ಟ್ ಇರಬೇಕು. ಫಸ್ಟ್ ಥಿಂಗ್ ಏನು ಮಾಡಬೇಕು, ಹೈ ವೇಟೇಜ್ ಚಾಪ್ಟರ್ಸನ್ನು ಚೆನ್ನಾಗಿ ಕುಂತು ಓದಬೇಕು. ರೈಟ್? ಸೊ ಹೈ ವೇಟೇಜ್ ಚಾಪ್ಟರ್ ಆದ ತಕ್ಷಣ ನೀವು ಹೋಗ್ಬಿಡಿ ಲೋ ವೇಟೇಜ್ ಚಾಪ್ಟರ್ಗೆ ಹೋಗ್ಬಿಡಿ. ಆಯ್ತಾ? ಸೊ ದಟ್ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ನಂಗೆ ಇಷ್ಟು ಮಾರ್ಕ್ಸು ಬೀಳುತ್ತಪ್ಪ ಬಿಕಾಸ್ ನಾ ಆ ಚಾಪ್ಟರ್ ಪರ್ಫೆಕ್ಟ್ ಮಾಡ್ಕೊಂಡಿದ್ದೇನೆ. ಕ್ಲಿಯರಾ? ನೆಕ್ಸ್ಟ್ ಶೋಸ್ ಯುವರ್ ವೀಕ್ ಚಾಪ್ಟರ್ಸ್ ಇನ್ಸ್ಟಂಟ್ಲಿ. ಓಕೆ, ಹೆಲ್ಪ್ಸ್ ಟು ಇಂಪ್ರೂವೈಸ್ ಯುವರ್ ಸ್ಪೀಡ್ ಪ್ಲಸ್ ಅಕ್ಯುರೇಸಿ. ದ್ಯಾಟ್ ಇಸ್ ವೆರಿ ಟ್ರೂ. ಓಕೆ, ಮಾಡೆಲ್ ಪೇಪರಿಂದ ನಿಮ್ಗೆ ಅಕ್ಯುರೇಸಿ ಗೊತ್ತಾಗುತ್ತೆ, ನೀನು ಎಲ್ಲಿ ತಪ್ಪು ಮಾಡ್ತಿದ್ದೀರಾ, ಯಾವ ಸ್ಟೆಪ್ಪು ಯಾವ ಕ್ಯಾಲ್ಕುಲೇಷನಲ್ಲಿ ತಪ್ಪು ಮಾಡ್ತಿದ್ದೀರಾ ಅನ್ನೋದು ನಿನಗೆ ಐಡಿಯಾ ಗೊತ್ತಾಗುತ್ತೆ. ರೈಟಾ? ನೆಕ್ಸ್ಟ್ ಶೋಸ್ ಯುವರ್ ವೀಕ್ ಚಾಪ್ಟರ್ಸ್ ಇನ್ಸ್ಟಂಟ್ಲಿ. ಓಕೆ, ಶೋಸ್ ಯುವರ್ ವೀಕ್ ಚಾಪ್ಟರ್ಸ್ ಇನ್ಸ್ಟಂಟ್ಲಿ ಮೀನ್ಸ್ ವಾಟ್, ಯಾವ ವೀಕ್ ಚಾಪ್ಟರ್ಸ್ ಇದೆ ಅಲ್ಲ, ನಿಮಗೆ ಯಾವ ವೀಕ್ ಚಾಪ್ಟರ್ಸ್ ಅನಿಸ್ತಿದೆ. ಲೈಕ್ ಸ್ವಲ್ಪ ಮಂದಿಗೆ ಲೈಟ್ ಚಾಪ್ಟರ್ಸ್ ಇರಲ್ಲ, ಸ್ವಲ್ಪ ಮಂದಿಗೆ ಮ್ಯಾಥಮೆಟಿಕ್ಸ್ನಲ್ಲಿ ಟ್ರಿಗ್ನೋಮೆಟ್ರೀಸ್ ಇರಲ್ಲ. ಸೊ ಆ ಚಾಪ್ಟರ್ಸನ್ನು ಅದು ಮಾಡಬೇಕು, ಈಗ ಟೈಮ್ ಅದು ಮಾಡಲಿಕ್ಕೆ. ಈಗ ಮಾಡಲಿಲ್ಲ ಅಂದರೆ ನಿಮಗೆ ಏನೂ ಯೂಸೇ ಆಗಲ್ಲ. ರೈಟ್? ಮತ್ತು ನಿಮ್ಗೆ ಆ ಚಾಪ್ಟರ್ಸಿಂದ ಯಾವ ಥರ ಕ್ವಶನ್ಸನ್ನು ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಕೇಳಿದಾರಲ್ಲ ಅದನ್ನು ನೋಡ್ಕೊಳ್ಳಿ. ಆ ಥರ ಕ್ವಶನ್ಸನ್ನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ರೈಟ್? ಆ ಟಾಪಿಕಿಂದ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಹೋಗಿ. ಅಕಸ್ಮಾತ್ ನಿಮ್ಗೆ ಆ ಚಾಪ್ಟರ್ ಡಿಫಿಕಲ್ಟ್ ಆಗ್ತಿದೆ ಬಟ್ ನಿಮಗೆ ಗೊತ್ತಿದೆ ಆ ಚಾಪ್ಟರಿಂದ ಇಷ್ಟು ಫಿಕ್ಸ್ಡ್ ಕ್ವಶನ್ಸ್ ಅಪ್ಪ ಬರ್ತಿದೆ ಅನ್ನೋದು, ಆ ಫಿಕ್ಸ್ಡ್ ಕ್ವಶನ್ಸನ್ನು ಹುಡುಕಿ ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ಹುಡುಕಿದ ತಕ್ಷಣ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ, ಈಸಿ ಆಗುತ್ತೆ. ರೈಟ್? ಎಷ್ಟು ಹೆಲ್ಪ್ ಮಾಡ್ತಿದೆ ನೋಡಿ ಮಾಡೆಲ್ ಕ್ವಶನ್ ಪೇಪರು. ರೈಟ್? ಸೊ ದಿಸ್ ಇಸ್ ವಾಟ್ ಯು ಪೀಪಲ್ ಕ್ಯಾನ್ ಡೂ ಇಟ್. ನೆಕ್ಸ್ಟ್, ಹೌ ಟು ಸ್ಕೋರ್ 625 ಔಟ್ ಆಫ್ 625. ಹೇಗೆ ಸ್ಕೋರ್ ಮಾಡ್ಕೋಬೋದು ಇದನ್ನು ನಾನು ನಿಮಗೆ ಒಂದು ಟಿಕ್ಸ್ ಕೊಟ್ಟೆ. ಏನು ಮಾಡೆಲ್ ಕ್ವಶನ್ ಪೇಪರ್ದು, ಯಾವ ಥರ ನೀವು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಪ್ರಾಕ್ಟೀಸ್ ಮಾಡ್ಕೋಬೋದು, ಎಷ್ಟು ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದು ಎಲ್ಲ ಹೇಳ್ತಾರೆ. ಈಗ ಹೇಗೆ ಸ್ಕೋರ್ ಮಾಡ್ಕೋಬೋದು 625 ಔಟ್ ಆಫ್ 625 ಅದನ್ನು ಹೇಳ್ತೇನೆ ನೋಡಿ. ಸೊ ಪ್ರತಿ ಸಬ್ಜೆಕ್ಟ್ಗೆ ಡೈಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ಸನ್ನು ಸಾಲ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು 3rd ವೀಕ್ ಆಫ್ ಡಿಸೆಂಬರ್ದಿಂದ. ಸೊ ಅವಾಗ ಸ್ಟಾರ್ಟ್ ಮಾಡಿಬಿಟ್ರೆ ನಿಮಗೆ ಪ್ರಿಪ್ರೇಟರಿಗೂ ಹೆಲ್ಪ್ ಆಗುತ್ತೆ, ಮೇನ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಸ್ಟಾಪ್ ರೈಟಿಂಗ್ ಲಾಂಗ್ ಆನ್ಸರ್ಸ್, ರೈಟ್ ಟು ಅ ಪಾಯಿಂಟ್. ಲೈಕ್ ಸ್ಟಾಪ್ ರೈಟಿಂಗ್ ಲಾಂಗ್ ಆನ್ಸರ್ಸ್ ಅಂದರೆ ಪಾಯಿಂಟ್ ವೈಸ್ ಬರ್ಕೊಂತ ಹೋದ್ರೆ ಯಾರು ಇವ್ಯಾಲ್ಯೂಟರ್ ಚೆಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಈಸಿ ಆಗುತ್ತೆ ಫೈನ್ ಮಾಡಲಿಕ್ಕೆ. ಯಾವ ಕೀವರ್ಡ್ಸ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಅವ್ರಿಗೆ ಐಡಿಯಾ ಗೊತ್ತಾಗುತ್ತೆ ನೀವು ಯಾವ ಥರ ಆನ್ಸರ್ಸನ್ನು ಬರ್ದಿದ್ದೀರಾ ಮತ್ತು ಯಾವ ಥರ ಅವ್ರಿಗೆ ನಿಮಗೆ ಮಾರ್ಕ್ಸ್ ಕೊಡ್ಬೇಕು ಅನ್ನೋದು. ಸೊ ಆಗ ಮಾರ್ಕ್ಸ್ ಬೀಳ್ಬೇಕಂದ್ರೆ ಪಾಯಿಂಟ್ ವೈಸ್ ಬರಿಬೇಕು. ಪ್ಲಸ್ ಯು ನೀಡ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ವೆರಿ ವೆಲ್. ನೀವು ಪೇಪರನ್ನು ಪ್ರೆಸೆಂಟ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಇವ್ಯಾಲ್ಯೂಯೇಟರ್ಗೆ ಕನ್ಫ್ಯೂಷನ್ ಆಗುತ್ತೆ ಏನು ಆ್ಯಕ್ಚುಲಿ ಬರ್ದಿದೆಯಾ ಅನ್ನೋದು. ಕ್ಲಿಯರಾ? ಸೊ ಅದು ಒಂದು ಕ್ಲಾರಿಟಿ ಇರಬೇಕು ನಿಮಗೆ. ನೆಕ್ಸ್ಟ್, ಫಾಲೋ ಪ್ರೀವಿಯಸ್ ಇಯರ್ ರಿಪೀಟೆಡ್ ಕ್ವಶನ್ಸ್. ಲೈಕ್ ಪ್ರೀವಿಯಸ್ ಇಯರ್ನಲ್ಲಿ 2-3 ವರ್ಷದಲ್ಲಿ ಯಾವ ಕ್ವಶನ್ನು ಎವ್ರಿ ಇಯರ್ ಬಂದಿದೆ ಅದನ್ನು ಆಲ್ರೆಡಿ ನಾನು ನಮ್ಮ ವಿಧಾನದಲ್ಲಿ ಮಾಡಿದ್ದೇನೆ. ಯಾವ ಥರ ಕ್ವಶನ್ನು ಎವ್ರಿ ಇಯರ್ ಬಿದ್ದೇ ಬೀಳುತ್ತೆ ಅನ್ನೋದು ಸೈನ್ಸ್ದನ್ನು ಮಾಡಿದ್ದೇನೆ. ಇವನ್ ಐ ಹ್ಯಾವ್ ಡನ್ ಫಾರ್ ದ ಇಂಗ್ಲಿಷ್. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಬೋತ್ ದ ಥಿಂಗ್ಸ್ ಇನ್ ದ ನಮ್ಮ ವೇದಾಂತ. ನೆಕ್ಸ್ಟ್, ರಿವೈಸ್ ಮ್ಯಾಥ್ಸ್ ಫಾರ್ಮುಲಾ, ಸೈನ್ಸ್ ಡಯಾಗ್ರಾಮ್, ಸೋಷಿಯಲ್ ಮ್ಯಾಪ್ ಆ್ಯಂಡ್ ಇಂಗ್ಲಿಷ್ ಗ್ರಾಮರ್ ಎವ್ರಿ ಡೇ. ಕ್ಲಿಯರಾ? ಡಯಾಗ್ರಾಮ್ಸ್ ಇಂದ ನಮಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಆಲ್ಮೋಸ್ಟ್ 15 to 18 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಕೋಬೋದು ನೀವು. ಬೇರೆ ಏನು ಓದಲಿಕ್ಕೆ ನೆಸೆಸಿಟಿ ಇಲ್ಲ. ಡಯಾಗ್ರಾಮ್ಸನ್ನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ ನಮ್ಮ ವಿಧಾನದಲ್ಲಿ, ಅದನ್ನು ನೋಡ್ಕೋಬೋದು ಯಾವ ಥರ ಡಯಾಗ್ರಾಮ್ಸನ್ನು ಕೇಳ್ತಾರೆ ಅನ್ನೋದು. ನೆಕ್ಸ್ಟ್ ಇಸ್ ಮ್ಯಾಥ್ಸ್ ಫಾರ್ಮುಲಾಸ್. ಸೊ ಮ್ಯಾಥ್ಸ್ ಫಾರ್ಮುಲಾಸ್ ಹೇಗೆ ರಿವೈಸ್ ಮಾಡ್ಕೋಬೋದು, ನೀವು ಚಾಪ್ಟರ್ ವೈಸು ಈ ಫಾರ್ಮುಲಾ ಇಂಪಾರ್ಟೆಂಟ್ ಅನಿಸ್ತಿದೆ ಅಂದರೆ ಆ ಇಂಪಾರ್ಟೆಂಟ್ ಫಾರ್ಮುಲಾಸನ್ನು ಸೆಪ್ರೇಟಾಗಿ ಬರ್ಕೊಂಬಿಡೋದು. ಈ ಚಾಪ್ಟರ್ನ ಈ ಫಾರ್ಮುಲಾ ಇಂಪಾರ್ಟೆಂಟ್ ಇದೆ, ಬಹಳ ಜಾಸ್ತಿ ಯೂಸ್ ಮಾಡಿದ್ದೇವೆ ಅದನ್ನು. ಸೊ ಆ ಥರ ಮಾಡ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಮತ್ತು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಅರ್ಧ ತಾಸು ಇದನ್ನು ಫಾಲೋ ಮಾಡಬೇಕು. ಸೊ ಇದನ್ನು ಫಾಲೋ ಮಾಡಿದರೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ ಇದರಿಂದ. ಕ್ಲಿಯರಾ? ನೆಕ್ಸ್ಟ್, ವಾಟ್ ಇಂಗ್ಲಿಷ್ ಗ್ರಾಮರ್ ಎವ್ರಿ ಡೇ. ಇಂಗ್ಲಿಷ್
ಗ್ರಾಮರಿಂದ ಜಾಸ್ತಿ ಮಾರ್ಕ್ಸ್ ಬೀಳುತ್ತೆ. ಅದರಿಂದ ನೀವು ಸ್ಕೋರ್ ಮಾಡಬೇಕಂದ್ರೆ ಪರ್ಫೆಕ್ಟ್ ಆಗಿರಬೇಕು ಗ್ರಾಮರ್ನಲ್ಲಿ. ಅದು ನಿಮಗೆ ಅದಷ್ಟೇ ಬರೀ ಸ್ಕೋರ್ ಮಾಡ್ಲಿಕ್ಕೆ ಅಷ್ಟೇ ಹೆಲ್ಪ್ ಮಾಡಲ್ಲ, ನಿಮ್ಮ ಫ್ಯೂಚರ್ಗೂ ಭಾಳ ಹೆಲ್ಪ್ ಆಗುತ್ತೆ. ಸೊ ಮೇಕ್ ಯುವರ್ ಗ್ರಾಮರ್ ಪರ್ಫೆಕ್ಟ್. ಕ್ಲಿಯರ್? ನೆಕ್ಸ್ಟ್ ಏನಾಗುತ್ತಂದ್ರೆ ವಾಟ್ ಯು ಮಸ್ಟ್ ಡೂ ಬಿಫೋರ್ ದ ಎಕ್ಸಾಮ್ ಏನು ಮಾಡಬೇಕು, ನೀವು ಅದಕ್ಕಿಂತ ಮುಂಚೆ ಏನು ಮಾಡಿರಬೇಕು ಅನ್ನೋದು ಹೇಳಿದೆ. ಈಗ ಬಿಫೋರ್ ದ ಎಕ್ಸಾಮ್ ವಾಟ್ ಆ್ಯಕ್ಚುಲಿ ಯು ಶುಡ್ ಡೂ ಇಟ್. ಫಸ್ಟ್ ಇಸ್ 3 days ಬಿಫೋರ್ ದ ಎಕ್ಸಾಮ್ ಓನ್ಲಿ ರಿವಿಷನ್, ನೋ ನ್ಯೂ ಟಾಪಿಕ್ಸ್ ನೀಡ್ಸ್ ಟು ಬಿ ಇನ್ಕ್ಲೂಡೆಡ್. ನ್ಯೂ ಟಾಪಿಕ್ಸನ್ನು ಇನ್ಕ್ಲೂಡೇ ಮಾಡ್ಲಿಕ್ಕೆ ಹೋಗಬೇಡಿ. ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಮಂದಿ ಯಾರೋ ಒಬ್ರು ಬಂದು ಹೇಳ್ತಾರೆ, ಕಿವಿಯಲ್ಲಿ ತುಂಬ್ತಾರೆ. ಓಕೆ, ಯಾರೋ ಒಂದು ಬಂದು ಕಿವಿಯಲ್ಲಿ ತುಂಬ್ತಾರೆ, ಓ ಈ ಚಾಪ್ಟರಿಂದ ಈ ಕ್ವಶನ್ ಬಿದ್ದೇ ಬೀಳುತ್ತಪ್ಪ, ಅದನ್ನು ಓದ್ಬೇಕು ನೀನು. ಇಲ್ಲ, ನಾಟ್ ನೆಸೆಸರಿ ಗೈಸ್. ನಿಮಗೆ ಆ ಚಾಪ್ಟರ್ ಮಾಡಿಲ್ಲ, ನೀವು ಅದನ್ನ ಪರ್ಫೆಕ್ಟ್ ಇಲ್ಲ ಅಂದರೆ ಬಿಟ್ಟು ಬಿಡಿ. ಅದನ್ನ ಯಾವ್ದು ಓದಿರಲ್ಲ ಅದನ್ನಷ್ಟೇ ಮಾಡಿ. ಅದರಿಂದ ಕ್ವಶನ್ ಬಿದ್ದ ತಕ್ಷಣ ನೀವು ಕನ್ಫ್ಯೂಸ್ ಆಗಬಾರ್ದು, ನಾನು ಏನು ಬರಿಬೇಕಂತ. ತಿಳಿತಾ? ಸೊ ಅದಕ್ಕೆ ಏನು ಓದಿದಾರಲ್ಲ ಅದನ್ನೇ ಪರ್ಫೆಕ್ಟ್ ಮಾಡ್ಕೊಂಡು ಹೋಗಿ. ಎಕ್ಸ್ಟ್ರಾ ಏನಾದರೂ ಓದ್ಲಿಕ್ಕೆ ಹೋದರೆ ನೀವು ಎಲ್ಲ ಮರ್ತು ಬಿಡ್ತೀರಾ. ಅದನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಿದ್ದೇನೆ ನಾನು, ಅದನ್ನು ತಪ್ಪು ಮಾಡಬೇಡಿ. ಆಯ್ತಾ? ನೆಕ್ಸ್ಟ್ ಇಸ್ ಇಂಗ್ಲಿಷ್ ಪ್ಲಸ್ ಕನ್ನಡ ಫಾರ್ಮೆಟ್. ಪರ್ಫೆಕ್ಟ್ ರೈಟಿಂಗ್ ಶುಡ್ ಬಿ ಪರ್ಫೆಕ್ಟ್. ಲೈಕ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಯಾವ ಥರ ಬರೀಬೇಕು, ಕನ್ನಡ ಪೇಪರ್ಸ್ನ ಹೇಗೆ ಬರೀಬೇಕು, ಅದೊಂದು ಐಡಿಯಾ ಇರಬೇಕು ನಿಮಗೆ. ತಿಳಿತಾ? ನೆಕ್ಸ್ಟ್ ಸೈನ್ಸ್ ನೀಟ್ ಲೇಬಲ್ಡ್ ಡಯಾಗ್ರಾಮ್ಸ್ ಈಸ್ ಆ್ಯಕ್ಚುಲಿ ಅ ಫ್ರೀ ಮಾರ್ಕ್ಸ್ ಟು ಯು. ಓಕೆ, ಸೈನ್ಸ್ದು ನಿಮಗೆ ಆರಾಮಾಗಿ 18 ಮಾರ್ಕ್ಸು ಕೈಯಲ್ಲಿ ಕೊಟ್ಟಂಗದು. ಬಿಕಾಸ್ ನಿಮಗೆ ಆಲ್ರೆಡಿ ಗೊತ್ತಿದೆಯಪ್ಪ ಯಾವ ಡಯಾಗ್ರಾಮ್ಸ್ ಬೀಳುತ್ತೆ ಅನ್ನೋದು. ನಿಮ್ಮ ಸ್ಕೂಲ್ ಟೀಚರ್ನಲ್ಲಿ ಹೇಳ್ತಾರೆ, ನಾನು ಇಷ್ಟು ವಿಡಿಯೋ ಮಾಡಿದ್ದೀನಿ ಅದ್ರ ಮೇಲೆ, ನಿಮ್ಗೆ ಅಂದ್ರೂ ತಲೆ ಬರ್ತಿಲ್ಲ ಅಂದರೆ ನೀವು ಹುಚ್ಚು. ಆಯ್ತಾ? ಫ್ರೀ ಮಾರ್ಕ್ಸ್ ಸಿಗ್ತಿದೆ, ತಗೋತಿಲ್ಲ ಅಂದರೆ ಸೀರಿಯಸ್ಲಿ ನೀವು ಬೂದೆಗಳು. ಸೊ ಅದನ್ನು ಚೆನ್ನಾಗಿ ಕುಂತು ಯಾವ ಡಯಾಗ್ರಾಮ್ಸ್ ಬೀಳುತ್ತೆ ಅದನ್ನು ಸಪ್ರೇಟ್ ಮಾಡಿ A4 ಸೈಜ್ ಪ್ಲೇನ್ ಶೀಟ್ನಲ್ಲಿ ಕುಂತು ಪ್ರಾಕ್ಟೀಸ್ ಮಾಡಿ. ನಿಮಗೆ ಲಿಟ್ರಲಿ ಅದು ಬಹಳ ಹೆಲ್ಪ್ ಆಗುತ್ತೆ. ಕ್ಲಿಯರಾ? ನೆಕ್ಸ್ಟ್ ಮ್ಯಾಥ್ಸ್ ಸಾಲ್ವ್ ವಿತೌಟ್ ಕ್ಯಾಲ್ಕುಲೇಟರ್ ಇಂಪ್ರೂವ್ ದ ಸ್ಪೀಡ್ ಆಫ್ ಯೋರ್ ಮೀನ್ಸ್ ಇಂಪ್ರೂವೈಸ್ ಹೆಂಗೆ ಮಾಡ್ಬೇಕು ನೀವು ಮ್ಯಾಥ್ಸ್ನಲ್ಲಿ? ನೀವು ಜಾಸ್ತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು. ನೀವು ಎಷ್ಟು ಜಾಸ್ತಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತೀರಾ ಅಷ್ಟು ನಿಮಗೆ ಹೆಲ್ಪು. ಒಂದು ಪ್ರಾಬ್ಲಮನ್ನು ಅಟ್ಲೀಸ್ಟ್ 10 ಟೈಮ್ಸನ್ನು ಸಾಲ್ವ್ ಮಾಡಬೇಕು. ಆ ಪ್ರಾಬ್ಲಮ್ ನೀವು ಪರ್ಫೆಕ್ಟ್ ಆಗಬೇಕಂದ್ರೆ 10 ಸಲ ಆದರೂ ಬರಿಬೇಕು ಅದನ್ನು. ತಿಳಿತಾ? ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ನಲ್ಲಿ ಟೈಮ್ ಲೈನು, ಮ್ಯಾಪು, that is going to score your marks. ಸೊ ಮ್ಯಾಪ್ ಸೋಷಿಯಲ್ ಸೈನ್ಸ್ನಲ್ಲಿ ಪರ್ಫೆಕ್ಟಾಗಿ ಬೀಳುತ್ತೆ, ರೈಟ್? ಪ್ಲಸ್ ನಿಮಗೆ ಇಯರ್ಸ್ ಅದು ಬೀಳುತ್ತೆ ಅಂತ ಗೊತ್ತಿದೆ ಅಂದ್ರೂ ಮಾಡಲಿಲ್ಲ ಅಂದರೆ ದ್ಯಾಟ್ ಇಸ್ ಅ ವೇಸ್ಟ್, ರೈಟ್? ಸೊ ಅದ್ರ ಸಲುವಾಗಿ ಏನೇನು ಹೇಳಿದೇನಲ್ಲ ಅದನ್ನು ಕಾನ್ಸಂಟ್ರೇಟ್ ಮಾಡಿ. ಅಕಸ್ಮಾತ್ ನೀವು ಯೂಸ್ ಮಾಡಿದರೆ ಇದನ್ನು ನಿಮ್ಮ ರಿಯಲ್ ಲೈಫ್ನಲ್ಲಿ ಶೋರ್ ಆಗಿ ಹೇಳ್ತೇನೆ ನಾನು, 625 ಔಟ್ ಆಫ್ 625 ದೂರ ಇಲ್ಲ. ಓಕೆ, ಅದು ಸಮೀಪನೇ ಇದೆ. ಆ ಸಮೀಪಿಂದ ನೀವು ನೋಡ್ತಿದ್ದೀರಾ, ಬಟ್ ಸ್ಕೋರ್ ಮಾಡಲಿಕ್ಕೆ ಏನೋ ಒಂಥರ ದೂರ ಇದೆ ಅಂತ ಅನಿಸ್ತಿದೆ. ಬಟ್ ಅದ್ರ ಕಡೆ ಹತ್ರ ಹೋಗ್ಬೇಕಂದ್ರೆ ನೀವು ಇದನ್ನ ಫಾಲೋ ಮಾಡಿ ಅದ್ರ ಕಡೆ ಹತ್ರ ಹೋಗ್ತೀರಾ. ಸೊ ನೀವು ಒಂದು ನೋಡಿರ್ಬೇಕು, ಒಂದು ಸಕ್ಸಸ್ ಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಡೈರೆಕ್ಟಾಗಿ ಫ್ಲೈಟ್ ಹೋಗ್ಲಿಕ್ಕೆ ಆಗಲ್ಲ. ತಿಳಿತಾ? ಸೊ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಂದ್ರೆ ಡೈಲಿ ಸ್ಟಡಿ ಮಾಡಬೇಕು. ಡೈಲಿ ಸ್ಟಡಿ ಮಾಡಿದರೆ ಅಷ್ಟೇ ನಿಮಗೂ ಸ್ಕೋರ್ ಮಾಡ್ಲಿಕ್ಕೆ ಈಸಿ ಆಗೋದು. So please try to follow these things in your life, in your daily life. Manage your time, how you're going to do it. ಒಂದು ಟೈಮ್ ಟೇಬಲ್ ಇಟ್ಕೊಂಡ್ಬಿಡಿ. ನಾಳೆ ಮುಂಜಾನೆ ಅದು ನಾನು ಏನು ಮಾಡಬೇಕು ಈವ್ನಿಂಗ್ ತನಕ ಅನ್ನೋದು, ಆ ಡಿಸಿಪ್ಲಿನನ್ನು ನೀವು ಫಾಲೋ ಮಾಡ್ಕೊಂಡ್ರೆ ಆರಾಮಾಗಿ ಸ್ಕೋರ್ ಮಾಡ್ಕೋಬೋದು. ಆಯಿತಾ? ಸೊ ನಮ್ಮ ಸಪೋರ್ಟ್ ಅಂತೂ ಯಾವಾಗಲೂ ಇದೆ ನಿಮ್ಮ ಕಡೆ. ಸೊ ನೀವು ಮಾಡಿ ತೋರಿಸಿದ್ರೆ ನಮಗೂ ಒಂದು ಖುಷಿ. ಕ್ಲಿಯರಾ? ಸೊ see you everyone in the next session. Don't forget to subscribe to the channel.